ಭಾನುವಾರ ಬಂದರೆ ಸಾಮಾನ್ಯ ನಾನು ತರಕಾರಿಗಳನ್ನೆಲ್ಲ ರೀಸ್ಟಾಕ್ ಮಾಡ್ಕೊಂಬಿಡ್ತೀನಿ. ಭಾನುವಾರ ದಿನ ಹೋಗಿ ಈ ವಾರಕ್ಕೆ ಏನೇನು ಬೇಕೋ ಆ ತರಕಾರಿಗಳನ್ನೆಲ್ಲ ನೋಡಿ ತೊಗೊಂಡು ಬಂದು ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಇತ್ತೀಚೆಗಷ್ಟೇ ಈ ಥರ ಫ್ರಿಡ್ಜ್ನಲ್ಲಿ ಸ್ಟಾಕ್ ಮಾಡ್ಕೊಳ್ತಿರೋದು 4-5 ದಿನಕ್ಕೆಲ್ಲ. ಇಲ್ಲ ಅಂತಂದರೆ ಮುಂಚೆ ಎಲ್ಲ 1 ದಿನ 2 ದಿನಕ್ಕಾಗೋಷ್ಟು ತೊಗೊಂಬರ್ತಿದ್ದೆ. ಆದರೆ ಈಗ ಮಕ್ಕಳಿರೋದ್ರಿಂದ ದಿನ ಹೋಗಿ ತರಕಾರಿ ತೊಗೊಂಡು ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಯಾವಾಗ ಜಾನು ಮನೇಲಿ ಇರ್ತಾರೋ ಆಗ ಹೋಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಇಡೀ ವಾರ ಟೆನ್ಷನ್ ಇರಲ್ಲ. ಎಲ್ಲದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ತೆಕ್ಕೊಳ್ಳೋಕೆ ಈಸಿ. ಅದು ಈ ಥರ ಟ್ರಾನ್ಸ್ಪರೆಂಟ್ ಡಬ್ಬಗಳಲ್ಲಿ ಹಾಕಿಟ್ಬಿಟ್ರೆ ತೆಕ್ಕೊಳ್ಬೇಕಾದ್ರೆ ಯಾವ್ಯಾವುದು ಅಂತ ನೋಡಿ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ. ಸಾಮಾನ್ಯ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಫ್ರಿಡ್ಜಲ್ಲಿ ಹಿಡ್ದಿದ್ರೇ ಒಳ್ಳೆಯದು. ಆದ್ರೂ ಮೀಲ್ ಪ್ರೆಪ್ ಮಾಡೋರು ಅಥವಾ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ಬೇಗ ಆಗಬೇಕು ಅಂತ ಹಿಂದಿನ ದಿನ ರಾತ್ರಿನೇ ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ಫ್ರಿಡ್ಜೆಲ್ಲ ಒಂಥರ ವಾಸನೆ ಬಂದುಬಿಡುತ್ತೆ ಅಲ್ವಾ. ಅದಲ್ಲದೇನು ಬೇರೆ ಈಗ ಈ ಹೂಗಳಿಟ್ರೆ ಕೆಲವು ಸಲ ಅಥವಾ ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ಇಟ್ರೇನು ಫ್ರಿಡ್ಜೆಲ್ಲ ಒಂದು ಸ್ವಲ್ಪ ವಾಸನೆ ಇರುತ್ತೆ ಹಣ್ಣಿಂದು ಅಥವಾ ಹೂವಿಂದು. ಹಾಗಾಗಿ ಏನು ಮಾಡ್ಬೋದು ಅಂತಂದರೆ ಈ ಥರ ಒಂದು ಪುಟ್ಟ ಬೌಲಲ್ಲಿ ಕಾಫಿ ಪುಡಿ ಹಾಕಿ 1-2 ಕಡೆ ಫ್ರಿಡ್ಜಲ್ಲಿ ಇಟ್ಟರೆ ಫ್ರಿಡ್ಜಲ್ಲಿ ವಾಸನೆ ಬರೋಲ್ಲ. ಒಂದ್ರ ವಾಸನೆ ಇನ್ನೊಂದಕ್ಕೆ ಬರೋದು ಆ ಥರ ಏನೂ ಆಗೋಲ್ಲ. ನೀಟಾಗಿರುತ್ತೆ ಫ್ರಿಡ್ಜ್.